ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ, ಮೂವರು ನಾಪತ್ತೆಯಾಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ಒಂದೇ ಕುಟುಂಬದ ಮೂವರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು ಮೂವರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದಂತಹ ಮೂವರು ಕೂಡ ಒಂದೇ ಕುಟುಂಬದವರು. ಶಿವಮೊಗ್ಗದ ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಆಗಿರುವಂತಹ ಘಟನೆ ಇದು. ತಡರಾತ್ರಿ 2:30 ಸುಮಾರಿಗೆ ಕುಸಿದಿರೋ ಅಂತ ಗುಡ್ಡ. ಒಂದೇ ಕುಟುಂಬದ ಮೂವರು ಈಗ ನಾಪತ್ತೆಯಾಗಿದ್ದಾರೆ. ನೋಡಿ, ಸ್ಥಳಕ್ಕೆ ಮಾಜಿ ಸಚಿವ ಹಾಲಿ ಶಾಸಕ ಅರಗ ಜ್ಞಾನೇಂದ್ರ ಬಂದಿದ್ದಾರೆ. ಅವರು ಈ ಒಂದು ಘಟನೆಯ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸ್ಥಳೀಯರಿಂದ. ಇನ್ನು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಸೊ ಒಂದೇ ಕುಟುಂಬದ ಮೂವರು ಈಗ ಈ ಒಂದು ಘಟನೆಯಲ್ಲಿ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ನಿನ್ನೆ ತಡರಾತ್ರಿ 2:30 ಆಗಿರೋ ಅಂತ ಘಟನೆ ಇದು. ನೋಡಿ, ಅದೇನಾದ್ರು ಒಂಚೂರು ಜಾದ್ರೆ ಇಡೀ ಅದೊಂದು ಸ್ವಲ್ಪ ಹಿಡ್ಕೊಂಡಿದ್ದಾರೆ. ಈ ಮಳೆ ಇವತ್ತು ಕಂಟಿನ್ಯೂ ಈ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಘೋರ ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಗಾಂಧಿನಗರ ಅಂತ ಹೇಳಿ ನಾನು ಪ್ರತಿನಿಧಿಸುವ ವಾರ್ಡ್ ಇದ್ರೂ ಕೂಡ ತುಂಬಾ ಅತ್ಯಂತ ಬಡ ಕುಟುಂಬಗಳು, ಶ್ರಮಿಕ ವರ್ಗದಲ್ಲಿ ಇರುವಂತಹ ಈ ಒಂದು ವಾರ್ಡ್. ಈ ದಿನ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಇದು ರಮೇಶ್ ಗೌಡ್ರ ಅನ್ನೋದು ಮನೆ ಇದೆ. ಇವ್ರು ಏನಾಗಿದೆ, ಪ್ರತಿ ವರ್ಷನೂ ಹೇಳ್ತಾ ಇದ್ರು ಫ್ಲಡ್ ಬರ್ತದೆ, ಗೋಡೆ ಕುಸಿತದೆ ಅಂತ ಹೇಳಿ. ಆದ್ರೆ ಪಾಪ ಅವರೇ ನಮ್ಮ ಏನು ವ್ಯವಸ್ಥೆ ಮುಖಾಂತರವಾಗಿ ಏನು ಮಾಡ್ಕೊಡದೇ ಇದ್ರು ಕೂಡ ಅವ್ರ ಸ್ವಂತ ಖರ್ಚಿನಲ್ಲಿ ಒಂದು ಸುಮಾರು 10-15 ಲಕ್ಷ ರೂಪಾಯಿದು ಒಂದು ತಡೆಗೋಡೆನ ನಿರ್ಮಾಣ ಮಾಡಿ ಅದನ್ನ ಗುಡ್ಡ ಕುಸಿದ ತಡೆಯಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಿದ್ರು. ಅದು ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕರೆಕ್ಟ್ 4 ಗಂಟೆ ಹೊತ್ತಿಗೆ ಪಾಪ ಅವ್ರ ಮಗಳು, ನಮ್ಮ ರಮೇಶ್ ಗೌಡ ಮಗಳು ರಂಜಿತಾ ಅಂತ ಹೇಳಿ ಫೋನ್ ಮಾಡಿದ್ರು. ಏನಂತ ಕೇಳಿದಾಗ, ಅದು ಕಂಪ್ಲೀಟ್ ಆಗಿ ತಡೆಗೋಡೆ ಕುಸಿದು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಸುಮಾರು 4 ಗಂಟೆಗೆ ನಾವು ಬಂದಿದ್ವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಬಂದ್ರು. ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ 112 ಫೋನ್ ಮಾಡಿದೆ. ಅದಾದ್ಮೇಲೆ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿದೆ. ತಕ್ಷಣದಲ್ಲಿ ಅವರು ಒಂದು 10 ನಿಮಿಷ ಲೇಟ್ ಮಾಡಲಿಲ್ಲ, ತಕ್ಷಣ ಬಂದಿದ್ದಾರೆ. ವಿಶೇಷವಾಗಿ ಬೆಳಗಿನ ಕಾರ್ಯಾಚರಣೆ ನಡೀತಾ ಇದೆ. ಒಬ್ಬ ಅದರಲ್ಲಿ ಹನುಮಂತ ಸಿಕ್ ಬಂದಿದ್ದ, ಅವ್ನ ಕಾಲಿಗೆ ಇಂಜೂರಿ ಆಗಿತ್ತು. ಅವನಿಗೆ ತಗೊಂಡು ಈಗ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಘನಿಗೆ ನಾವು ರೆಫರ್ ಮಾಡಿರುವಂತದ್ದು. ಅದಾದ್ಮೇಲೆ ಈಗ ಪ್ರೆಸೆಂಟ್ ಏನಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಮತ್ತೆ ನಾನು ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಅಗ್ನಿಶಾಮಕ ದಳ ತುಂಬಾ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ 3 ಬಾಡಿಗಳಿದಾವೆ. ಸುಮಾರು ಒಂದು 3 ವರ್ಷದ ಮಗು ಕೂಡ ಅಂತ ಹೇಳ್ತದೆ. ಒಂದು 3 ವರ್ಷದ ಮಗು ಇದೆ. ಅದ್ರ ಜೊತೆಯಲ್ಲಿ ಒಂದು 30 ವರ್ಷದ ಒಬ್ಬ ಗಣಸಿದೆ. ಅದ್ರ ಜೊತೆ 25 ವರ್ಷದ ಹೆಂಗಸು ಕೂಡ ಈಗ ಮಣ್ಣಲ್ಲಿ ಹೂತಾಕಿರುವಂತದ್ದು. ಅದನ್ನ ಬಾಡಿ ತೆಗೆಯುವಂತ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಈಗಾಗಲೇ ನಾವು ನೋಡಿದ್ವಿ 112 ಇಂದ ನಮ್ಮ ಲೋಕೇಶ್ ಯಾದಿಯಾಗಿ ಇಡೀ ನಮ್ಮ ಡಿವೈಎಸ್ಪಿ ಕೂಡ ಈಗ ಸ್ಥಳಕ್ಕೆ ಭೇಟಿ ಬೆಳಗ್ಗೆ 6 ಗಂಟೆಗೆ ಬಂದ್ಬಿಟ್ಟಾರು. ಈಗ ನಾವು 4 ಗಂಟೆಯಿಂದ ನಾವು ಇಲ್ಲೇ ಇದೀವಿ. ಅದ್ರ ಜೊತೆ ಮತ್ತೆ ಅಗ್ನಿಶಾಮಕ ದಳವು ಅಷ್ಟೇ, ನಮ್ಮ ಶಿವಪ್ರಕಾಶ್ ಇರ್ಬೋದು, ಬೇರೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಒಂದಿನ ಅಂತ ಹೇಳಿ ನಾನು ಸರ್ಕಾರಕ್ಕೆ ಇದು ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಏನು ಈ ದುರಂತದಲ್ಲಿ ಸಾವಿರದ ಕುಟುಂಬ ಇದೆ, ಅವರೆಲ್ಲರೂ ಕೂಡ ಮಣ್ಣು ಕೆಲಸಕ್ಕೆ ಬಂದವರು. ಹೊಸಪೇಟೆಯಿಂದ ಬಂದಂತ 15 ಜನ ಇದ್ರೆ 5 ಜನ ಉಂಟು ದಾವಣಗೆರೆಯಿಂದ ಬಂದಿರುವಂತಿದ್ದಾರೆ. ದಯವಿಟ್ಟು ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಕೇಳ್ಕೊಳ್ತಾ ಇದ್ದೇನೆ. ಅವ್ರಿಗೆ ತಕ್ಷಣದಲ್ಲಿ ಅವ್ರಿಗೆ ಪರಿಹಾರ ಕೊಡುವಂತದ್ದು ಏನು ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾಕಂದ್ರೆ ಮತ್ತೆ ರಮೇಶ್ ಗೌಡ್ರು ಅಷ್ಟೇ, ಅವ್ರು ಇದ್ದಿದ್ದು ಅವ್ರ ಬಂಡೆಯಲ್ಲಿ ಏನು ಬಂಡೆ ಕೆಲಸ ಮಾಡ್ತಾರೆ. ಅವ್ರ ಹೆಂಡತಿ ಚೈತ್ರ ಅಂತ ಹೇಳಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋರು. ಸಂಪೂರ್ಣವಾಗಿ ಏನಾಗಿದೆ ಅಂತ ಹೇಳಿ ಇಡೀ ಮನೆನೇ ಹೋಗ್ಬಿಟ್ಟಿದೆ. ದಿನನಿತ್ಯ ಜೀವನ ಸಾಗಿಸೋದೇ ಕಷ್ಟ ಇತ್ತು. ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾ ಇದ್ರು. ಅವ್ರ ಇಡೀ ಬದುಕನ್ನ ಸಂಪೂರ್ಣ ನಾಶ ಆಗಿದೆ ಈ ಘಟನೆಯಿಂದ ಅಂತ ಹೇಳಿ ಬಯಸ್ತೇನೆ. ಹಾಗೆ ಮೇಲೆ ಇರುವಂತ ನಮ್ಮ ಜಫುಲ್ ಅವರು ಅಷ್ಟೇ, ಪಾಪ ಅವರು ಕಾರ್ಪೆಂಟಿಂಗ್ ಕೆಲಸ ಮಾಡ್ತಾರೆ. ಅವ್ರ ಇಡೀ ಕಾಂಪೌಂಡ್ ಕುಸಿದು ಬಿದ್ದಿದೆ. ಇದು ತುಂಬಾ ದೊಡ್ಡ ಮಟ್ಟದ ದುರಂತ ಅಂತ ಹೇಳಿ ಭಾವಿಸ್ತೇನೆ. ದಯವಿಟ್ಟು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಇರಬಹುದು, ಮತ್ತೆ ಮನೆ ಕಟ್ಕೊಂಡು ರೂಪದಲ್ಲಿ ತಕ್ಷಣ ಘೋಷಿಸಬೇಕಂತ ಕೇಳ್ಕೊಂಡು, ಮತ್ತೆ ಈ ಬೆಳಗಿಂದನೂ ಅಷ್ಟೇ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯಾಗಿ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ನಮ್ಮ ರತ್ನಾಕರ್ ಶೆಟ್ಟರು ಕೂಡ ಬೆಳಗಿಂದನೇ ಒಂದು 4 ಗಂಟೆಗೆ ನಮ್ಮ ಜೊತೆಗೆ ಬಂದಿದ್ದಾರೆ. ಹಾಗೆ ಈ ಭಾಗದ ಸದಸ್ಯರಾದ ನಮ್ಮ ಕೌನ್ಸಿಲರ್ ಅಂತ ಶಬ್ನಮೂರು ಅಷ್ಟೇ. ಮತ್ತೆ ವಿಶೇಷ ಸ್ಥಳೀಯವಾಗಿ ಈ ಭಾಗದಲ್ಲಿ ನಾನು ಇಂಥ ದುರಂತ ಯಾವತ್ತೂ ನಡಿಬಾರ್ದು. ಈಗ ಆಕಸ್ಮಿಕವಾಗಿ ನಡೆದೋಗಿದೆ. ಏನು ಅಂತ ಹೇಳಿದ್ರೆ, ಅಲ್ಲಿ ದರೆ ಕುಸಿತ ರಾತ್ರಿ 3:30 ಗಂಟೆಗೆ ಆಗಿದೆ. ರಾತ್ರಿ 3:30 ಗಂಟೆಗೆ ಏನಾಯ್ತು ಅಂದ್ರೆ, ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ರು ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರು ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಪ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದ್ರ ಅಷ್ಟರೊಳಗೆ ಪೂರ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು, ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಹಾಗಾಗಿ ಅವ್ರು 3 ಜನ ಅಡಿ ಉಳಿದ್ರು. ಈಗ 3:30 ಗಂಟೆಯಿಂದ
ಇಷ್ಟೋ ತನಕ ಟ್ರೈ ಮಾಡಿ ಈಗ ಒಬ್ಬನಿಗೆ ಕರೆದು ತಗೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟಿದೀವಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರಿಗೆ ಏನಾಗಿದೆ, ಸ್ವಲ್ಪ ಲೋ ಬಿ ಆಗಿದ್ರಿಂದ ಅವನಿಗೆ ಮತ್ತೆ ಕಾಲು ಮುರಿದಿದ್ರಿಂದ ಅವನಿಗೆ ಶಿವಮೊಗ್ಗ ಕಳಿಸ್ಲಿಕ್ಕೆ ಮೆಸೇಜ್ ಮಾಡು. ನಾವು ಶಿವಮೊಗ್ಗಕ್ಕೆ ಕಳಿಸ್ಕೊಟ್ಟು ಈಗ ಮತ್ತೆ ಬಂದಿದ್ದೀನಿ ನಾನು ಇಲ್ಲಿ. ಘಟನಾ ಸ್ಥಳದಲ್ಲಿ ಪೊಲೀಸ್ನವ್ರದ್ದು ಕಾರ್ಯನಿರತ ಹೇಳುವಂತದ್ದಲ್ಲ ಅದು, ಅಂತ ಒಂದು ಒಳ್ಳೆ ಕೆಲಸ ಮಾಡ್ಯಾರೆ. ಲೋಕೇಶ್ ಅಲ್ವಾ, ಲೋಕೇಶ್ ಅಂತ ಹೇಳಿ ನಮ್ಮ 1 and 2 ಅವ್ರದ್ದು ಅಧಿಕ ಒಂದು ಹೇಳುವಂತದ್ದೇ ಅಲ್ಲ ಅದು, ಅಷ್ಟು ಒಳ್ಳೆ ಕೆಲಸ ಮಾಡಿ ಅವನಿಗೆ ಹೊರಗೆಳೆಯುವಂತ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನಮ್ಮ ಅಗ್ನಿಶಾಮಕ ದಳ ಅವರು ಪೂರಾ ಬೆಳಿಗ್ಗೆ 3 ಗಂಟೆಯಿಂದನೂ ಸತತವಾಗಿ ಅವ್ರು ಕೆಲಸ ಮಾಡಿ ಅವ್ರ ಸಮೇತ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಥಳೀಯರಿಂದನೂ ಒಳ್ಳೆ ಸ್ಪಂದನೆ ಸಿಕ್ಕಿದೆ.